ಕಡೆಗೂ ಭಾಳ ಜನ ನಿಂತ್ಕೊಂಡಾರ. ಏನು ಓಟ್ಗಳು ಡಿವೈಡ್ ಆಗ್ತಾವ ಏನಂತ ಗೊತ್ತಾಗ್ತಾ ಇಲ್ಲ. ಹೆಣ್ಮಕ್ಳೆಲ್ಲ ಐತಲ್ಲ ಕಾಂಗ್ರೆಸ್ಸೇ ಅನ್ನೋದು. ಯಾಕಂದರೆ ತಿಂಗಳ 2,000 ರೂಪಾಯಿ ಹಾಕ್ತಾರಲ್ಲ ನಮ್ಮರಿಗೆ ಅಂತ ಮುಸ್ಲಿಮರಿಗೆ ಅಂತ. ಅವ್ರದ್ದು ಏನೇನೈತೆ ಅಂತ ನಮಗೇನು ಗೊತ್ತು ಸರ್. ಇದಂತ ಹೇಳಕ್ಕೆ ಬರೋಲ್ಲ ಸರ್. ಜನ ಅಭಿಪ್ರಾಯ ಹೆಂಗಿರುತ್ತೆ ಏನೋ ಅಂತ ಮೊದಲಿಂದ ಅಜ್ಜರ ಕಾಲದಿಂದ ಅದೇ ಬಂದಿತ್ತಲ್ಲ, ಹಾಗಾಗಿ ಏನು ಬೇಜಾರ ಇಲ್ಲ. ಅಂತಲ್ಲ ಅಜ್ಜರು ಹೋದ್ಮೇಲೆ ಐತಲ್ಲ ನನಗೆ ಬೇಕಾಗಿತ್ತು ನಿನಗೆ ಬೇಕಾಗಿತ್ತು ಅಂತ ಬರ್ತಾರೆ. ಬಿಟ್ಕೊಡಲ್ಲ ಸರ್ ಕಾಂಗ್ರೆಸ್. ಎಲೆಕ್ಷನ್ ಪರವಾಗಿಲ್ಲ ಸರ್, ನಡೆಯಕತ್ತೈತಿ, ಜೋರು ನಡೆಯಕತ್ತೈತಿ. ಯಾರು ಬರ್ತಾರೆ ಅನ್ಸುತ್ತೆ? ಏನು ಸರ್ ಅದು ಅಭಿಪ್ರಾಯ ಗೊತ್ತಿಲ್ಲ, ಅದು ಬಂದಮೇಲೇ ಗೊತ್ತಾಗತ್ತೆ. ಹಾಂ ಅಲ್ಲ, ಒಂದು ಕಡೆ ಈಗ ಕಾಂಗ್ರೆಸ್ಸಿಂದ ಶಾಮನೂರ್ ಫ್ಯಾಮಿಲಿ ಮಗ ಇದ್ದಾನೆ, ಬಿಜೆಪಿಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅದಾರ. ಸೊ ಯಾರು ಏನು ಸರ್ ಹೇಳಕ್ಕೆ ಬರಲ್ಲ. ಯಾಕಂದರೆ ನಮ್ಮ ಕಡೆಗೂ ಭಾಳ ಜನ ನಿಂತ್ಕೊಂಡಾರ. ಏನು ಓಟ್ಗಳು ಡಿವೈಡ್ ಆಗ್ತಾವ ಏನಂತ ಗೊತ್ತಾಗ್ತಾ ಇಲ್ಲ. ಹಾಂ ನಮ್ಮ ಕಡೆಗೂ ಇದು ಪಕ್ಷೇತರ ಭಾಳ ಜೋರು ಅದಾವು. SDP ಆಮೇಲೆ ಡೈಮಂಡು ಅವು ಇವು ಅಂತ ಭಾಳ ಅದಾವು. ಅದು ಏನಂತಾನೆ ಅರ್ಥ ಆಗ್ತಾ ಇಲ್ಲ, ಅದು ಬಂದಮೇಲೇ ಗೊತ್ತಾಗೋದು. ಬಟ್ ಮುಸ್ಲಿಮರು ಕಾಂಗ್ರೆಸ್ ಮೊದಲಿಂದನೂ ಕಾಂಗ್ರೆಸ್ ಮೊದಲಿಂದಾನೇ ಕಾಂಗ್ರೆಸ್ ಬರ್ತಾ ಇರೋದು. ಈಗ ಏನು ಬರ್ಬೋದು ಕಾಂಗ್ರೆಸ್ಸೇ. ಬಟ್ ಕೆಲವು ಜನ ಹೇಳ್ತಾರೆ ಹಾಕಲ್ಲ, ಕಾಂಗ್ರೆಸ್ಗೆ ಹಾಕಲ್ಲ ಅಂತ ಹೇಳ್ತಾರೆ ಸರ್. ಆದ್ರೆ ಹಾಕಕ್ಕಾರ ಐತಲ್ಲ ಕಾಂಗ್ರೆಸ್ಸಿಗೆ, ಹೆಣ್ಮಕ್ಳೆಲ್ಲ ಐತಲ್ಲ ಕಾಂಗ್ರೆಸ್ಸೇ ಅನ್ನೋದು. ಯಾಕಂದರೆ ತಿಂಗಳ 2,000 ರೂಪಾಯಿ ಹಾಕ್ತಾರಲ್ಲ, ಹಾಗಾಗಿ ಅವ್ರೆ ಕಾಂಗ್ರೆಸ್ಸೇ ಅಂತಾರೆ. BJPಗೆ ಹಾಕಲ್ಲ ಅಂತಾರೆ ನನಗೆ. ಕೆಲವೊಬ್ರು ಅವ್ರವ್ರ ಇಷ್ಟ ಸರ್, ನಾವು ಏನು ಹೇಳಕ್ಕೆ ಬರಲ್ಲ. ಬಟ್ ಈಗ ಮೊದಲಿಂದನೂ ಕಾಂಗ್ರೆಸ್ಸೇ ಹಾಕೋದು, ಮೊದಲಿಂದಾನೇ ಕಾಂಗ್ರೆಸ್ಸೇ ಬರ್ತಾ ಇರೋದಲ್ಲಿ. ಈ ಸಲ ಏನು ಜನ ಇದು ಮಾಡಕತ್ತಾರ ಏನಂತಾನೆ ಗೊತ್ತಾಗ್ತಾ ಇಲ್ಲ. ಮತ್ತೊಂದು ವಿಚಾರ, ಮುಸ್ಲಿಮರು ದಕ್ಷಿಣ ಕ್ಷೇತ್ರದಲ್ಲಿ ಜಾಸ್ತಿ ಇದ್ದಾರೆ. ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋ ಒಂದು ಬೇಡಿಕೆ ಇತ್ತು, ಕೊಡಬೇಕಿತ್ತು ಸರ್ ಟಿಕೆಟು ಒಬ್ಬರಿಗೆ, ನಮ್ಮರಿಗೆ ಅಂತ ಮುಸ್ಲಿಮರಿಗೆ ಅಂತ. ಅವ್ರದ್ದು ಏನೇನೈತೆ ಅಂತ ನಮಗೇನು ಗೊತ್ತು ಸರ್. ಯಾಕೆ ಕೊಡಲಿಲ್ಲ ಏನು ಸರ್ ನಮಗೆ ಗೊತ್ತಿಲ್ಲ. ಹಂಗೆಲ್ಲ ಗೊತ್ತಾಗಲ್ಲ ಸರ್ ನಿಮಗೆ. ಅಲ್ಲ, ನೀವು ಹೇಳಿದ್ರಿ ಪ್ರಾಮಾಣಿಕವಾಗಿ ಕೊಡಬೇಕಿತ್ತು, ಅವ್ರು ಕೊಟ್ಟಿಲ್ಲ, ಏನು ಮಾಡ್ತೀರಿ. ಹಾಂ, ಅವ್ರು ಮೊದಲಿಂದ ಮಾಡ್ಕೊಂಬಂದಾರಲ್ಲ, ಹಾಗಾಗಿ ಅವರೇ ಇದು ಮಾಡಕತ್ತಾರ. ಅಂದರೆ ಕೇಳಿದ್ದು ತಪ್ಪಾಯ್ತಂತೀರ? ಹೆಂಗೆ ಟಿಕೆಟ್ ಕೇಳಿದ್ದು? ತಪ್ಪೇನಿಲ್ಲ, ಕೊಡ್ಬೋದಾಗಿತ್ತು ಅಂದೆ ನಾನು. ಅವರು ಕೊಡಲಿಲ್ಲ. ಅವ್ರದ್ದು ಏನೇನೈತಾ ಯಾರಿಗೆ ಗೊತ್ತು ಸರ್ ಅಂದೆ. ಯಾರನ್ನು ಬೆಂಬಲಿಸ್ತೀರ ಹಂಗಾದ್ರೆ ಈ ಸಾರಿ? ಅದೇ ಕಾಂಗ್ರೆಸ್ಸೇ ಬರ್ಬೋದು ಸರ್, 100% ಬರುತ್ತೆ, ಕಾಂಗ್ರೆಸ್ಸೇ ಬರುತ್ತೆ. BJP ಅಭ್ಯರ್ಥಿ ಕೂಡ ಒಳ್ಳೆಯ ಅಭ್ಯರ್ಥಿ. ಹಂಗೆ ನಾವು ಒಬ್ಬರು ಇಬ್ಬರು ಅಂತ ಹೇಳಕ್ಕೆ ಬರೋಲ್ಲ ಸರ್. ಜನ ಅಭಿಪ್ರಾಯ ಹೆಂಗಿರುತ್ತೆ ಏನೋ ಅಂತ, ಹಾಗಾಗಿ ಅಷ್ಟೇ ಸರ್. ಮುಸ್ಲಿಮರಿಗೆ ಟಿಕೆಟ್ ಕೊಡ್ಬೇಕಂತೀರಿ ಒಟ್ಟಿನಲ್ಲಿ? ಹಾಂ, ಕೊಡಬೇಕಾಗಿತ್ತು ಸರ್ ಒಂದು ಚಾನ್ಸ್, ಕೊಡಲಿಲ್ಲ ಅಷ್ಟೇ. ಸೊ ಮುಸ್ಲಿಮ್ರು ಏನು ಬೇಜಾರಿಲ್ಲ ಕಾಂಗ್ರೆಸ್ ಮೇಲೆ ಹಂಗಾದ್ರೆ? ಬೇಜಾರ ಏನಿಲ್ಲ ಸರ್, ಮೊದಲಿಂದ ಅಜ್ಜರ ಕಾಲದಿಂದ ಅದೇ ಬಂದಿತ್ತಲ್ಲ, ಹಾಗಾಗಿ ಏನು ಬೇಜಾರ ಇಲ್ಲ. ಮೊದಲು ಹೆಂಗಿತ್ತು ಮುಸ್ಲಿಮ್ರ ಒಡನಾಟ ಜೊತೆಗೆ ಶಾಮನೂರು ಕುಟುಂಬದ ಒಡನಾಟ? ಚೆನ್ನಾಗಿತ್ತು ಸರ್ ಮೊದಲೇ. ಈಗ ಐತಲ್ಲ ಅಜ್ಜರು ಹೋದ್ಮೇಲೆ ಐತಲ್ಲ ನನಗೆ ಬೇಕಾಗಿತ್ತು ನಿನಗೆ ಬೇಕಾಗಿತ್ತು ಅಂತ ಬರ್ತಾರೆ. ಸೊ ಅವ್ರು ಇರುವವರೆಗೂ ಯಾರು ಮುಸ್ಲಿಮ್ರು ಟಿಕೆಟ್ ಕೇಳಿದ್ರು, ಅದು ಕೊಡ್ತೀನಿ ಅಂದಿದ್ರು, ಈ ಸಲ ಕೊಡಲಿಲ್ಲ. ಮುಂದಿನ ಸಲ ಕೊಡ್ತಾರಂತ ಹೇಳ್ಯಾರ, ಏನೇನು ಮಾಡ್ತಾರೆ ಗೊತ್ತಿಲ್ಲ. ಅವ್ರವ್ರು ಅವಾಗ ಏನು ಹೆಂಗಿರುತ್ತಂತ ಅವರಿಗೂ ಗೊತ್ತಿಲ್ಲ, ಅವರಿಗೂ ಗೊತ್ತಾಗಲ್ಲ. ಮುಂದಿನ ಸಲ ಕೊಡ್ತೀನಿ ಅಂತ ಹೇಳ್ಯಾರ, ಏನು ಮಾಡ್ತಾರೆ ನೋಡ್ಬೇಕು. ಬಟ್ ಮುಸ್ಲಿಮ್ರು ಕಾಂಗ್ರೆಸ್ ಬಿಟ್ಕೊಡಲ್ಲ ಅಂತೀರಿ? ಬಿಟ್ಕೊಡಲ್ಲ ಸರ್, ಕಾಂಗ್ರೆಸ್ ಬಿಟ್ಕೊಡಲ್ಲ ಸರ್. ಯಾಕೆ ಮುಸ್ಲಿಮರಿಗೆ ಕಾಂಗ್ರೆಸ್ಗೆ ಅಷ್ಟು ಅಟ್ಯಾಚ್ಮೆಂಟು? ಅಜ್ಜರ ಇದ್ದಾಗಿಂದ ಐತಲ್ಲ ಸರ್, ಹಾಗಾಗಿ ಈ ಬಸ್ಸು ಫ್ರೀ ಐತಿ ಇದನ್ನು ಅಂತ ಇದು ಮಾಡಕತ್ತಾರೆ ಜನ ಅಷ್ಟೇ. ಹಾಂ, ಸೊ ಈ ಒಟ್ಟಿನಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ತೀರಿ ಹಂಗಾರೆ ಮುಸ್ಲಿಮರು? ಕಾಂಗ್ರೆಸ್ ಬರುತ್ತೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.